ಎಲ್ಲರಿಗೂ ನಮಸ್ಕಾರ. ಕೊನೆಗೂ ನಮಗೆಲ್ಲ ಇಷ್ಟವಾದ ಹಬ್ಬ ಸಂಕ್ರಾಂತಿ ಬಂದೇ ಬಿಡ್ತು. ಕಿಟಕಿಯಿಂದ ಬರೋ ಆ ಬೆಳಕಿನ ಎಳೆ ಬಿಸಿಲು, ಅಮ್ಮ ಮಾಡೋ ಆ ಬಿಸಿ ಬಿಸಿ ಪೊಂಗಲ್ ವಾಸನೆ, ಇದನ್ನೇ ಅಲ್ವಾ ಹಬ್ಬ ಅಂದರೆ. ಈ ಸಲದ ಸಂಕ್ರಾಂತಿ ನನಗೆ ತುಂಬಾನೇ ಸ್ಪೆಷಲ್. ಯಾಕೆಂದರೆ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಹಾಗೆ ನಮ್ಮ ಸಂಭ್ರಮ ಕೂಡ ಡಬಲ್ ಆಗಿದೆ. ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಬ್ಬ ಅಂದಮೇಲೆ ತಯಾರಿ ಇದ್ದೇ ಇರುತ್ತೆ ಅಲ್ವಾ. ಬೆಳಿಗ್ಗೆ 3 ಗಂಟೆಯಿಂದನೇ ಶುರುವಾಯಿತು ನಮ್ಮ ಮನೆ ಕೆಲಸಗಳು. ಈ ಎಳ್ಳು ಬೆಲ್ಲ ಮಿಕ್ಸ್ ಮಾಡೋದು ಇದೆಲ್ಲ ಅದೊಂದು ಆರ್ಟ್ ಅನಿಸುತ್ತೆ. ಅಜ್ಜಿ ಹೇಳ್ತಾಯಿದ್ರು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ. ಆ ಮಾತಲ್ಲಿ ಎಷ್ಟು ಅರ್ಥ ಇದೆ ಅಲ್ವಾ. ಇನ್ನು ನಾನಂತೂ ಸೀರೆ ಉಟ್ಕೊಂಡು ರೆಡಿಯಾಗಿದ್ದಾಯಿತು. ಈ ಸೀರೆ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ಡಿಸೈನ್ ಮಾಡುವಾಗೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೆ, ಹಬ್ಬಕ್ಕೆ ಹಾಕ್ಕೊತೀನಿ ಅಂತ. ಇಷ್ಟೊತ್ತಿಗೆ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು, ನಾನು ಪೂಜೆಗೆ ರೆಡಿ ಆದೆ. ಈ ಹಬ್ಬಕ್ಕೆ ದೇವ್ರಿಗಂತೂ ಗ್ರ್ಯಾಟಿಟ್ಯೂಡ್ ಸಲ್ಲಿಸಲೇಬೇಕು. ಯಾಕೆಂದರೆ ಕೇಳಿರೋದನ್ನೆಲ್ಲ ಕೊಟ್ಟಿದ್ದಾನೆ. ಇದೇ ರೀತಿ ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ಸಂಕ್ರಾಂತಿ ಹಬ್ಬ ನನಗೆ ಲೈಫ್ ಟೈಮ್ ಮೆಮೊರಿ. ಯಾಕೆಂದರೆ ನನ್ನ ಪುಟ್ಟ ಮಗಳ ಫಸ್ಟ್ ಸಂಕ್ರಾಂತಿ ಇದು. ಹಾಗಾಗಿ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಫೋಟೋಶೂಟ್ಗೆ ರೆಡಿ ಮಾಡಿಕೊಂಡೆ. ಇಲ್ಲಿ ಒಂದೊಂದು ಐಟಮ್ನ ಸೋರ್ಸ್ ಮಾಡೋದು ತುಂಬ ಲೇಟ್ ಆಯಿತು. ಅದಕ್ಕೆ ಈ ಫೋಟೋಶೂಟ್ ಮುಗಿಸೋ ಅಷ್ಟಕ್ಕೆ ಸಂಜೆ ಆಗಿಬಿಟ್ಟಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ಪ್ರಾಣಿಗಳಿಗೆ ಸ್ಪೆಷಲಾಗಿ ಪೂಜೆ ಮಾಡ್ತಾರೆ. ಸ್ಪೆಷಲಿ ಹಸು. ಯಾಕೆ ಅಂದರೆ ಹಸುವಿಂದನೇ ಅಲ್ವಾ ನಾವು ಭತ್ತ ಬೀಜ ಎಲ್ಲ ಬೆಳೆಯೋಕ್ಕಾಗೋದು. ಇನ್ನು ನನ್ನ ಮಗಳನ್ನ ರೆಡಿ ಮಾಡೋದಂತೂ ಒಂದು ದೊಡ್ಡ ಟಾಸ್ಕೇ ಆಗಿತ್ತು. ಹೆಣ್ಮಕ್ಳಿಗೆ ಕಾಲ್ಗೆಜ್ಜೆ ಇದ್ದರೆ ಚಂದ ಅಂತ ನಮ್ಮ ಅಮ್ಮನಿಗೆ ಕಾಲ್ಗೆಜ್ಜೆ ಹಾಕಮ್ಮ ಅಂದರೆ ನನ್ನ ಮಗಳಂತೂ ಅದನ್ನು ಹಾಕ್ಸ್ಕೊಡೋ ಅಷ್ಟಕ್ಕೆ ದೊಡ್ಡ ಡ್ರಾಮಾನೇ ಮಾಡಿದ್ಲು. ಹಾಗೋ ಹಿಂಗೋ ಮಾಡಿ ಡಿಸ್ಟ್ರ್ಯಾಕ್ಟ್ ಮಾಡಿ ಹಾಕ್ಸಿದ್ವಿ. ಆ್ಯಂಡ್ ಫೈನಲಿ ರೆಡಿ ಆದಳು. ಫೋಟೋಸ್ ಅಂದ್ರೇ ಅವಳಿಗೆ ತುಂಬ ಇಷ್ಟ, ತುಂಬಾ ಎಂಜಾಯ್ ಮಾಡ್ತಾಳೆ. ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಎಲ್ಲ ಹಾಳು ಮಾಡಿದ್ಲು. ಬಟ್ ಎನಿವೇಸ್ ವಿ ಹ್ಯಾವ್ ಎಂಜಾಯ್ಡ್ ಇಟ್. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.